ಬಾಳ್ಕೆಯಲಿ 108 ತೊಡಕು ತಿಣಕುಗಳುಂಟು. ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗ ಒಂದಿನಿಸುಂ. ಗೋಳ್ಕರೆದರೇನು ಫಲ ಗುದ್ದಾಡಲೇನು ಫಲ ಪಲ್ಕಿರಿದು ತಾಳಿಕೊಳು ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಬಾಳಿನ ಸತ್ಯವನ್ನು ಸರಳವಾಗಿ ವಿವರಿಸುತ್ತದೆ. ನಮ್ಮ ಜೀವನದಲ್ಲಿ ಅನೇಕ ತೊಡಕುಗಳು, ಕಷ್ಟಗಳು ಮತ್ತು ತೊಂದರೆಗಳು ಸಹಜ. ಜೀವನ ಎಂದರೆ ಸಮಸ್ಯೆಗಳಿಲ್ಲದ ನಯವಾದ ದಾರಿಯಲ್ಲ, ಅದು ಕಲ್ಲು ಮುಳ್ಳುಗಳಿಂದ ಕೂಡಿದ ಕಠಿಣವಾದ ಹಾದಿ. ಇದರಲ್ಲಿ 100 ತೊಡಕುಗಳು ಸಹಜವೆಂದು ಕವಿ ವಿವರಿಸುತ್ತಾರೆ. ಈ ತೊಂದರೆಗಳಿಗೆ ಕಾರಣ ಹುಡುಕುವುದರಿಂದ ಅಥವಾ ಅವುಗಳ ವಿರುದ್ಧ ಹೋರಾಡುವುದರಿಂದ ಯಾವುದೇ ಪರಿಹಾರ ಸಿಕ್ಕುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ನಾವು ಗೋಳಾಡಿದರೆ, ಯಾಕೆ ನನಗೆ ಮಾತ್ರ ಇಂತಹ ತೊಂದರೆಗಳು ಬರುವುದೆಂದು ಆಲೋಚಿಸಿದರೆ ಸಮಸ್ಯೆಗಳು ಕಡಿಮೆಯಾಗುವುದಿಲ್ಲ. ಕಷ್ಟಗಳ ಸಂದರ್ಭದಲ್ಲಿ ಹೋರಾಡುವುದರಿಂದ, ಆಕ್ರೋಶದಿಂದ ಅಥವಾ ಮುನಿಸಿನಿಂದ ಯಾವುದೂ ಬದಲಾಗುವುದಿಲ್ಲ. ಬದಲಾಗಿ ಬಾಳಿನ ಈ ಸಂಕಷ್ಟಗಳನ್ನು ಶಾಂತವಾಗಿ ಮತ್ತು ತಾಳ್ಮೆಯಿಂದ ಸ್ವೀಕರಿಸಿ ಸ್ಥಿತಿಗತಿಗಳಲ್ಲಿ ಬದಲಾವಣೆ ತರಲು ಪ್ರಯತ್ನಿಸುವುದೇ ಸರಿ. ಹಲ್ಲು ಕಿರಿದು ತಾಳಿಕೊಳ್ಳುವುದು ಎಂದರೆ ಕೇವಲ ಕಷ್ಟಗಳನ್ನು ತಾಳಿಕೊಳ್ಳುವುದಷ್ಟೇ ಅಲ್ಲ, ಅವುಗಳನ್ನು ಸಮಾಧಾನದಿಂದ ನಗುನಗುತ್ತಾ ಸಮರ್ಪಕವಾಗಿ ಸ್ವೀಕರಿಸಿ ಕಠಿಣ ಸಮಯಗಳನ್ನು ಸಹಿಸಲು ಶಕ್ತರಾಗಬೇಕು. ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವಾದರೆ ಮನಸ್ಸನ್ನು ದೃಢವಾಗಿಸಿಕೊಂಡು ಅವನ್ನು ಸಹನಶೀಲತೆಯಿಂದ ಮುನ್ನಡೆಸುವುದೇ ಉತ್ತಮ ಮಾರ್ಗವಾಗಿದೆ. ನಮ್ಮ ಬುದ್ಧಿವಂತಿಕೆಯೊಂದಿಗೆ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸುವುದು ಮತ್ತು ಸಹನೆ ತಾಳ್ಮೆಯನ್ನು ಬಳಸಿ ಮುನ್ನಡೆಯುವುದು ಬಹುಮುಖ್ಯ. ಮಂಕುತಿಮ್ಮ ಇಲ್ಲಿ ತಾಳ್ಮೆಯ ಮಹತ್ವವನ್ನು ಎತ್ತಿ ಹಿಡಿಯುತ್ತಾರೆ, ಏಕೆಂದರೆ ತಾಳ್ಮೆ ಮತ್ತು ಮನಸ್ಥೈರ್ಯವು ಜೀವನದ ದೈಹಿಕ ಹಾಗೂ ಮಾನಸಿಕ ಘರ್ಷಣೆಗೆ ಬಲವಾದ ಉತ್ತರವಾಗಿದೆ. ಮಾನ್ಯ ಡಿ.ವಿ.ಜಿಯವರು ಈ ಕಗ್ಗದ ಮೂಲಕ ಸಹನೆ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಸಮಸ್ಯೆಗಳನ್ನು ಎದುರಿಸಬೇಕು ಎಂದು ಹೇಳುತ್ತಾರೆ.